ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನ? ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು. ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ರಿಗೂ ಗೊತ್ತು. ಮೋದಿನ ಕೊಡಿದ್ರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತೀನಿ, ಇದ್ರಾಗೇನು ಅನುಮಾನ ಬೇಡ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ. ಈಗ ಈ ನೆನ್ನೆ ತನಕನೂ ಏನಿತ್ತು, ಸಾರ್ ನಿಮಗೆ ಡೆಲ್ಲಿ ಕರೆಸ್ಬಿಡ್ತಾರೆ, ವಾಪಸ್ ತೆಗೆಸ್ಬಿಡ್ತಾರೆ, ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂದು ನಿಮ್ಮ ಪರವಾಗಿ ಹೋರಾಟಕ್ಕೆ ಮಾಡ್ತೀವಿ. ಹೌದು ತಾನೆ? ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು, ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ದಾರೆ, ನಮಗೆ ಈ ಕನ್ಫರ್ಮ್ ಆಗಿದೆ, ನೀವು ನಿಂತ್ಕೋತೀರಿ ಅಂತ. ನಾಮಿನೇಷನ್ 12ನೇ ತಾರೀಕು ಹೆಂಗೆ ಬರ್ತಾರೆ ನೋಡುವಂತೀರಿ. ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಹೆಂಗೆ ಬೆಂಬಲ ಕೊಡ್ತಾರೆ, ತಾನು ಮನ ಧನ ಅವರೇ ಫೋನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಇನ್ನು ಚುನಾವಣೆಯನ್ನು ವಾಪಸ್ ತಗೊಳ್ಳಿ ಅಂತ ಕೇಳೋಕ್ಕೆ ಯಾರೂ ಬರಲಿಕ್ಕಿಲ್ಲ, ಬರೋ ಧೈರ್ಯನೂ ಮಾಡಲ್ಲ. ನನ್ನ ನಿಲುವೇ ಅವ್ರದ್ದೆಲ್ರದ್ದು. ಹ್ಞೂ ಸರ್, ನಮಗೆ ಬೆಂಬಲಿಸ್ತಾ ಇರೋದು ಯಾಕೆ? ನನ್ನ ನಿಲುವು ಸರಿ ಇದೆ ತಾನೇ ಬೆಂಬಲಿಸೋದು. ಹಿಂದುತ್ವಕ್ಕೆ ಪೆಟ್ಟಾಗ್ತಾ ಇದೆ ಅಪ್ಪ ಮಕ್ಕಳಿಂದ ಅನ್ನೋದು ಎಲ್ರಿಗೂ ಗೊತ್ತಾಗಿದ್ದಾನೆ. ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನ? ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು. ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ರಿಗೂ ಗೊತ್ತು. ಮೋದಿನ ಕೊಡಿದ್ರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತೀನಿ, ಇದ್ರಾಗೇನು ಅನುಮಾನ ಬೇಡ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ. ಈಗ ಈ ನೆನ್ನೆ ತನಕನೂ ಏನಿತ್ತು, ಸಾರ್ ನಿಮಗೆ ಡೆಲ್ಲಿ ಕರೆಸ್ಬಿಡ್ತಾರೆ, ವಾಪಸ್ ತೆಗೆಸ್ಬಿಡ್ತಾರೆ, ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂದು ನಿಮ್ಮ ಪರವಾಗಿ ಹೋರಾಟಕ್ಕೆ ಮಾಡ್ತೀವಿ. ಹೌದು ತಾನೆ? ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು, ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ದಾರೆ, ನಮಗೆ ಈ ಕನ್ಫರ್ಮ್ ಆಗಿದೆ, ನೀವು ನಿಂತ್ಕೋತೀರಿ ಅಂತ. ನಾಮಿನೇಷನ್ 12ನೇ ತಾರೀಕು ಹೆಂಗೆ ಬರ್ತಾರೆ ನೋಡುವಂತೀರಿ. ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಹೆಂಗೆ ಬೆಂಬಲ ಕೊಡ್ತಾರೆ, ತಾನು ಮನ ಧನ ಅವರೇ ಫೋನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಇನ್ನು ಚುನಾವಣೆಯನ್ನು ವಾಪಸ್ ತಗೊಳ್ಳಿ ಅಂತ ಕೇಳೋಕ್ಕೆ ಯಾರೂ ಬರಲಿಕ್ಕಿಲ್ಲ, ಬರೋ ಧೈರ್ಯನೂ ಮಾಡಲ್ಲ. ನನ್ನ ನಿಲುವೇ ಅವ್ರದ್ದೆಲ್ರದ್ದು. ಹ್ಞೂ ಸರ್, ನಮಗೆ ಬೆಂಬಲಿಸ್ತಾ ಇರೋದು ಯಾಕೆ? ನನ್ನ ನಿಲುವು ಸರಿ ಇದೆ ತಾನೇ ಬೆಂಬಲಿಸೋದು. ಹಿಂದುತ್ವಕ್ಕೆ ಪೆಟ್ಟಾಗ್ತಾ ಇದೆ ಅಪ್ಪ ಮಕ್ಕಳಿಂದ ಅನ್ನೋದು ಎಲ್ರಿಗೂ ಗೊತ್ತಾಗಿದ್ದಾನೆ. ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನ? ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು. ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ರಿಗೂ ಗೊತ್ತು. ಕೊಡಿದ್ರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತೀನಿ, ಇದ್ರಾಗೇನು ಅನುಮಾನ ಬೇಡ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ. ಈಗ ಈ ನೆನ್ನೆ ತನಕನೂ ಏನಿತ್ತು, ಸಾರ್ ನಿಮಗೆ ಡೆಲ್ಲಿ ಕರೆಸ್ಬಿಡ್ತಾರೆ, ವಾಪಸ್ ತೆಗೆಸ್ಬಿಡ್ತಾರೆ, ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂದು ನಿಮ್ಮ ಪರವಾಗಿ ಹೋರಾಟಕ್ಕೆ ಮಾಡ್ತೀವಿ. ಹೌದು ತಾನೆ? ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು, ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾಯಿದ್ದಾರೆ, ನಮಗೆ ಈ ಕನ್ಫರ್ಮ್ ಆಗಿದೆ, ನೀವು ನಿಂತ್ಕೋತೀರಿ ಅಂತ. ನಾಮಿನೇಷನ್ 12ನೇ ತಾರೀಕು ಹೆಂಗೆ ಬರ್ತಾರೆ ನೋಡುವಂತೀರಿ. ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಹೆಂಗೆ ಬೆಂಬಲ ಕೊಡ್ತಾರೆ, ತಾನು ಮನ ಧನ ಅವರೇ ಫೋನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಇನ್ನು ಚುನಾವಣೆಯನ್ನು ವಾಪಸ್ ತಗೊಳ್ಳಿ ಅಂತ ಕೇಳೋಕ್ಕೆ ಯಾರೂ ಬರಲಿಕ್ಕಿಲ್ಲ, ಬರೋ ಧೈರ್ಯನೂ ಮಾಡಲ್ಲ. ನನ್ನ ನಿಲುವೇ ಅವ್ರದ್ದೆಲ್ರದ್ದು. ಹ್ಞೂ ಸರ್, ನಮಗೆ ಬೆಂಬಲಿಸ್ತಾ ಇರೋದು ಯಾಕೆ? ನನ್ನ ನಿಲುವು ಸರಿ ಇದೆ ತಾನೇ ಬೆಂಬಲಿಸೋದು. ಹಿಂದುತ್ವಕ್ಕೆ ಪೆಟ್ಟಾಗ್ತಾ ಇದೆ ಅಪ್ಪ ಮಕ್ಕಳಿಂದ ಅನ್ನೋದು ಎಲ್ರಿಗೂ ಗೊತ್ತಾಗಿದ್ದಾನೆ.